ಜೂನ್ 3ರ ಬುಧವಾರವೇ ಡಿಕೆಶಿ ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಡಿಕೆ ಪದಗ್ರಹಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಬ್ರೇಕಿಂಗ್. ಜೂನ್ 3ರ ಬುಧವಾರ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಪವರ್ ಟಿವಿಯಲ್ಲಿ ಡಿಕೆ ಪದಗ್ರಹಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಜೂನ್ 3ರ ಸಂಜೆ 5:15 ಡಿಕೆಶಿ ಪದಗ್ರಹಣ ಮಾಡ್ತಾರೆ. ಜೂನ್ 3ರ ಸಂಜೆ 5:15 ಗೋಧೂಳಿ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಡಿಕೆ ಶಿವಕುಮಾರ್ ಜ್ಯೋತಿಷಿ ಬಿಪಿ ಆರಾಧ್ಯ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಭವನದಲ್ಲಿ ಡಿಕೆಶಿ ಪ್ರಮಾಣ ವಚನ ನಡೆಯಲಿದೆ ಅಂತ ಖ್ಯಾತ ಜ್ಯೋತಿಷಿ ಬಿಪಿ ಆರಾಧ್ಯ ಹೇಳಿಕೆ ಕೊಟ್ಟಿದ್ದಾರೆ. ಜೂನ್ 5ರಂದು ರಾಹುಲ್ ಗಾಂಧಿ ಅವರಿಗೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಜೂನ್ 3ರ ಬುಧವಾರ ಸಂಜೆ 5:15 ಲೋಕಭವನದಲ್ಲಿ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಪದಗ್ರಹಣಕ್ಕೆ. ಇದು ಒಳ್ಳೆಯ ಸಮಯ ಅಂತ ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಬಿಪಿ ಆರಾಧ್ಯ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಬುಧವಾರದಲ್ಲಿ ರಾಜ್ಯದಲ್ಲಿ ಡಿಕೆ ಸರ್ಕಾರದ ಯುಗಾರಂಭ ಆಗತ್ತೆ. ಜೂನ್ 3ರ ಬುಧವಾರವೇ ಡಿಕೆಶಿ ಸಿಎಂ ಆಗಿ ಪದಗ್ರಹಣವನ್ನ ಮಾಡಲಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಬಿಪಿ ಆರಾಧ್ಯ ಅವರ ಸ್ಟೇಟ್ಮೆಂಟ್ಗಳು. ಪವರ್ ಟಿವಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಇರೋದಿಲ್ಲ. ಲೋಕಭವನದಲ್ಲೇ ಈ ಕಾರ್ಯಕ್ರಮ ಇರುತ್ತೆ. ಜೂನ್ 5ನೇ ತಾರೀಕು ರಾಹುಲ್ ಗಾಂಧಿ ಅವರಿಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಬುಧವಾರ 3ನೇ ತಾರೀಕು ಒಳ್ಳೆ ದಿನ ಕೂಡ ಇದೆ. ಹಾಗಾಗಿ ಅವತ್ತು ಪದಗ್ರಹಣ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಬಿಪಿ ಆರಾಧ್ಯ ಹೇಳಿಕೆ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಬಗ್ಗೆ ಗೊಂದಲ ಇತ್ತು. 2 ದಿನಾಂಕಗಳು ಅಂತ ಇತ್ತು, 3ನೇ ತಾರೀಕು 5ನೇ ತಾರೀಕು ಅಂತ ಹೇಳಿ. ಸದ್ಯ ಈಗ 3ನೇ ತಾರೀಕು ಕನ್ಫರ್ಮ್ ಆಗಿದೆ. ಸಂಜೆ 5:15 ಗೋಧೂಳಿ ಶುಭ ಲಗ್ನದಲ್ಲಿ ಅವರು ಪದಗ್ರಹಣ ಮಾಡಲಿದ್ದಾರೆ ಅಂತ ಹೇಳಿದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರೂಪೇಶ್? ಸಿಂಧೂರ, ಈಗ ಮೊದಲೆಲ್ಲ ಡೌಟ್ಗಳಿತ್ತು. ಯಾಕಂತ ಹೇಳಿದ್ರೆ 2 ದಿನಾಂಕವನ್ನ ರಾಜ್ಯಪಾಲರ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿ ಬಂದಿದ್ರು. ಆದ್ರೆ ಈಗ ಖ್ಯಾತ ಜ್ಯೋತಿಷಿ ಹಾಗೆ ಡಿಕೆ ಶಿವಕುಮಾರ್ ಹಿಂದೆ ನಾಮಪತ್ರ ಸಲ್ಲಿಸುವುದರಿಂದ ಹಿಡಿದು ಸಾಕಷ್ಟು ವರ್ಷಗಳ ಕಾಲ ಡಿಕೆ ಶಿವಕುಮಾರ್ಗೆ ಜ್ಯೋತಿಷಿಯನ್ನು ಹೇಳಿರ್ತಕ್ಕಂತ ಶುಭ ಫಲಗಳನ್ನು ಹೇಳಿರ್ತಕ್ಕಂತ ವಿಪಿ ಆರಾಧ್ಯ ಅವರೇ ಪವರ್ ಟಿವಿ ಜೊತೆ ಮಾತಾಡ್ತಾ ಒಂದು ದಿನಾಂಕವನ್ನ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ 3ನೇ ತಾರೀಕು ಬುಧವಾರ ಸಂಜೆ 5:15 ರಾಜಭವನದ ಒಳಗಡೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಇದನ್ನು ಒಪ್ಕೊಂಡಿದ್ದಾರೆ. ಹೀಗಾಗಿ ಒಂದು ವಿಚಾರ ಸ್ಪಷ್ಟ ಆಗ್ತಾ ಹೋಯ್ತು. ಯಾಕಂತ ಹೇಳಿದ್ರೆ ಒಂದು ಸ್ಥಳ ಕನ್ಫರ್ಮೇಶನ್ ಆಗ್ಬೇಕಾಗಿತ್ತು. ಹೀಗಾಗಿ ರಾಜಭವನದಲ್ಲಿ ಕನ್ಫರ್ಮ್ ಆಗಿದೆ. ಆದ್ರೆ ಈಗ ಇಲ್ಲಿ ಮೊದಲನೇದಾಗಿ ವಿಧಾನಸೌಧ ಮುಂಭಾಗದಲ್ಲೂ ಕೂಡ ಮಾಡುವಂತಹ ಚಿಂತನೆಗಳು ಡಿಕೆ ಶಿವಕುಮಾರ್ಗಿತ್ತು. ಆದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಯಾರೆಲ್ಲ ಅಧಿಕಾರವನ್ನು ಸ್ವೀಕರಿಸಿದ್ರು ಅಥವಾ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅವರೆಲ್ಲರೂ ಕೂಡ ಪೂರ್ಣಾವಧಿ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಉದಾಹರಣೆ ಗಮನಿಸ್ತಾ ಇದ್ರೆ ಕುಮಾರಸ್ವಾಮಿ ಅವರನ್ನು ಕೂಡ ಗಮನಿಸಬಹುದು, ಅದೇ ರೀತಿಯಾಗಿ ದೇವೇಗೌಡರನ್ನು ಕೂಡ ಗಮನಿಸಬಹುದು, ಅದೇ ರೀತಿ ಬೇರೆಯವ್ರನ್ನು ಕೂಡ ನೋಡೋದಾದ್ರೆ ಎಲ್ಲರೂ ಕೂಡ ಪೂರ್ಣಾವಧಿ ಸಿಎಂ ಆಗಿರಲಿಲ್ಲ. ಹೀಗಾಗಿ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸೋದು ಬೇಡ. ಹೀಗಾಗಿ ರಾಜಭವನ ಮುಂದೆನೆ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ ರಾಜಭವನ ಮುಂದೆನೆ ಈ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಾದ್ರೆ ಈಗ ಆ ಒಂದು ಸಮಯ, ಯಾಕಂದ್ರೆ ಬುಧವಾರ ಸಂಜೆ 5:15 ಏನು ಶುಭ ಫಲ ಅಂತ ಹೇಳಿದ್ರೆ ಪರಮ ಮಿತ್ರ ಯೋಗ ಇದೆ ಅಂತ ಹೇಳಿ. ರೂಪೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಸಮಾರಂಭವನ್ನ ಬಹಳ ಅದ್ದೂರಿಯಾಗಿ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಬಹಳ ಅದ್ದೂರಿಯಾಗುತ್ತೆ, ಕಂಠೀರವ ಸ್ಟೇಡಿಯಂ ಅಲ್ಲಿ ಆಗುತ್ತೆ ಅಂತೆಲ್ಲ ಇತ್ತು. ಆದ್ರೆ ಈಗ ಜ್ಯೋತಿಷಿಗಳ ಸ್ಟೇಟ್ಮೆಂಟ್ ಪ್ರಕಾರ ಅಥವಾ ಅವರ ಗೈಡೆನ್ಸ್ ಪ್ರಕಾರ ಬಹಳ ಅದ್ದೂರಿಯಾಗಿ ಏನ್ ಮಾಡೋದು ಬೇಡ, ಲೋಕಭವನದಲ್ಲೇ ಸಿಂಪಲ್ ಆಗಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಸುಮಾರು ಎಷ್ಟು ಜನ ಸೇರಬಹುದು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ? ಯಾಕಂದ್ರೆ ಲೋಕಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಂದಾಗ ಅಲ್ಲಿ ಲಿಮಿಟೇಷನ್ಸ್ ಇದೆ, ಇಂತಿಷ್ಟು ಜನರಿಗೆ ಮಾತ್ರ ಎಂಟ್ರಿ ಅಂತ ಇದೆ. ಸೊ ಈ ಹಿಂದೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಇಕ್ಬಾಲ್ ಹೇಳ್ತಾ ಇದ್ರು, ನಾವು ಕನಕಪುರದಿಂದ ಮತ್ತು ನಮ್ಮ ಕಾನ್ಸ್ಟಿಟ್ಯೂಯನ್ಸಿಯಿಂದ ಒಂದು 50,000 ಜನರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನಿಂಗ್ ನಡೀತಾ ಇದೆ ರೂಪೇಶ್? ಸಿಂಧೂರ, ಇದೀಗ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ರಾಜಭವನದಲ್ಲೇ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲೂ ಕೂಡ ಕಾರಣಗಳಿದೆ. ಯಾಕಂತೇಳಿ ವಿಧಾನಸಭಾ ಮುಂಭಾಗದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಅವ್ರು ಯಾರು ಕೂಡ ಪೂರ್ಣಾವಧಿ ಸಿಎಂ ಮಾಡಿಲ್ಲ ಅಂತೇಳಿ. ಯಾಕಂದ್ರೆ ಇಲ್ಲಿಗ ಒಂದು ಕುಮಾರಸ್ವಾಮಿ ಅವರು ದೇವೇಗೌಡರು ಎಲ್ಲರೂ ಕೂಡ ಪೂರ್ಣಾವಧಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ರಾಜಭವನದಲ್ಲೇ ಮಾಡಿ ಅಂತ ಹೇಳಿ ಇಲ್ಲಿ ಜ್ಯೋತಿಷಿ ಅವರು ಸಲಹೆ ಕೊಟ್ಟಿದ್ದಾರೆ. ಆದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಹಬ್ಬ ಅಂದ್ರೆ ಒಂದು 5,000 ಜನ ಸೇರ್ಬಹುದು. ಆದ್ರೆ ಕಂಠೀರವ ಸ್ಟೇಡಿಯಂ ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಒಂದು 10,000 15,000
10,000 ಜನ ಅಥವಾ 20,000 ಜನ ಸೇರ್ಬೋದು. ಹೀಗಾಗಿ ಅಲ್ಲೂ ಕೂಡ ಮಾಡ್ಬೇಕು ಅನ್ನೋ ಪ್ರಯತ್ನಗಳಿತ್ತು, ಅಲ್ಲೂ ಕೂಡ ಬೇಡ ಅನ್ನುವಂತ ಅಭಿಪ್ರಾಯವನ್ನ ಜ್ಯೋತಿಷಿಗಳು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಪ್ತರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜಭವನ ಅಂತ ಹೇಳಿದ್ರೆ ಸಿಂಪಲ್ ಸಮಾರಂಭ ಆಗುತ್ತೆ. ಒಟ್ಟಾರಾಗಿ ಆಪ್ತ 500 ಜನಕ್ಕೆ ಮಾತ್ರ ಅವಕಾಶವನ್ನು ರಾಜಭವನದಲ್ಲಿ ಮಾಡ್ಕೊಡ್ಬಹುದು. ಹೀಗಾಗಿ ರಾಜಭವನ ಮುಂಭಾಗದಲ್ಲೇ ಒಂದು ಆಪ್ತ 500 ಜನಕ್ಕೆ 500ರಿಂದ 1,000 ಜನ ಬರಬಹುದು, ಅವರಿಗಷ್ಟೇ ಆಹ್ವಾನ ಇರುತ್ತೆ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದೇ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವಾರು ಜನ ನಾಯಕರುಗಳು ಕೂಡ ಬರ್ತಾರೆ, ರಾಷ್ಟ್ರೀಯ ನಾಯಕರುಗಳು ಇರ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಹಲವಾರು ಡಿ ಕೆ ಶಿವಕುಮಾರ್ ಆಪ್ತರು ಕೂಡ ಆ ಕಾರ್ಯಕ್ರಮ ಬರ್ತಾರೆ. 1,000 ಜನ ಹಬ್ಬ ಅಂತ ಹೇಳಿದ್ರೆ ರಾಜಭವನ ಒಳಗಡೆ ಸೇರ್ಬಹುದು. ಈ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ. ಒಟ್ಟಾರಾಗಿ ಈಗ ಒಂದು ದಿನಾಂಕ ಅಂತೂ ಕನ್ಫರ್ಮ್ ಆಗ್ತಾ ಇದೆ. ಅದೇ ಒಂದಿಷ್ಟು ಸಮಯದ ಬಗ್ಗೆ ಕೂಡ ಒಂದಿಷ್ಟು ಕುತೂಹಲ ಇತ್ತು. ಯಾಕಂದ್ರೆ ಅದೇ ಜೂನ್ 3ನೇ ತಾರೀಕು ಸಂಜೆ 5 ಗಂಟೆ ಗೋಧೂಳಿ ಲಗ್ನದಲ್ಲಿ ಯಾಕಂತ ಹೇಳಿ ಒಂದು ಚರ್ಚೆಗಳಿತ್ತು. ಆ ಚರ್ಚೆಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಯಾಕಂತ ಹೇಳಿದ್ರೆ ಪರಮ ಮಿತ್ರ ಯೋಗ ಇದೆ ಅಂತ ಹೇಳಿ. ಈಗ ಆ ಸಮಯದಲ್ಲಿ ಏನಾದ್ರೂ ಸಿಎಂ ಆಗಿ ಸ್ವೀಕಾರ ಆದ್ರೆ ಮುಂದಿನ ಅವಧಿನೂ ಕೂಡ ಡಿ ಕೆ ಶಿವಕುಮಾರ್ ಅವರು, ಅಂದ್ರೆ ಈಗ ಕೇವಲ ಇದು ಮಾತ್ರ ಅಲ್ಲ, 2028ಗೆ ಚುನಾವಣೆ ಬರುತ್ತೆ, ಆ ಚುನಾವಣೆಯನ್ನು ಕೂಡ ಗೆದ್ದು ಸಿಎಂ ಆಗ್ಬಹುವಂತ ಯೋಗ ಇದೆ. ಹೀಗಾಗಿ ಆ ಪರಮ ಮಿತ್ರ ಯೋಗದ ದಿನವಂದೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡಿ ಅಂತ ಹೇಳಿ ಬಿಪಿ ಆರಾಧ್ಯ ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಬೇರೆ ಜ್ಯೋತಿಷಿಗಳು ಕೂಡ ಲೈನ್ ಅಲ್ಲೇ ಇರಿ, ನಾನು ಮಾತಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಇದೆ. ಇನ್ನು ಡಿಕೆಶಿ ನಿವಾಸಕ್ಕೆ ಶಾಸಕ ಸತೀಶ್ ಜಾರಕಿಹೊಳಿ ಆಗಮಿಸಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರದಲ್ಲಿದೆ ಡಿಕೆ ಶಿವಕುಮಾರ್ ಅವರ ನಿವಾಸ. ಅಲ್ಲಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಶಾಸಕ ಸತೀಶ್ ಕಣ್ಣಿಟ್ಟಿದ್ದಾರೆ. ಡಿಕೆಶಿ ಮನೆಯಲ್ಲಿ ಭೇಟಿಯಾದ್ರು ಸತೀಶ್ ಜಾರಕಿಹೊಳಿ. ಶಾಸಕಾಂಗ ಪಕ್ಷದ ಸಭೆಗೂ ಮುನ್ನ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಸತೀಶ್ ಜಾರಕಿಹೊಳಿ. ಮೊದಲಿನಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ರು. ಸಚಿವ ಸ್ಥಾನನೂ ಬೇಕು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ರೂಪೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಶಾಸಕ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಅವರ ನಿವಾಸದಲ್ಲಿ. ಒಂದು ಲೆಕ್ಕಾಚಾರ ಇತ್ತು, ಡಿ ಕೆ ಶಿವಕುಮಾರ್ಗೂ ಸತೀಶ್ ಜಾರಕಿಹೊಳಿಗೂ ಅಷ್ಟಾಗ ಆಗಲ್ಲ ಅಂತ ಹೇಳಿ. ಆದ್ರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಸಾಕಷ್ಟು ಸಲ ಇಬ್ರು ಕೂಡ ಭೇಟಿ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಸತೀಶ್ ಕಣ್ಣಿಟ್ಟಿದ್ದಾರೆ. ಸೊ ಈ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ರೂಪೇಶ್. ಡಿ ಕೆ ಶಿವಕುಮಾರ್ ಮನೆಗೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ಸಾಕಷ್ಟು ಕುತೂಹಲನ ಮೂಡಿಸ್ತಾ ಇದೆ. ಒಂದು ಸಿಎಂ ಪಾಳ್ಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಅವರು ಯಾರ ಪರ ಅಂತೇಳಿ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅತ್ತ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಕಾಣಿಸ್ಕೊಂಡ್ರು. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಇಲ್ಲ ಅನ್ನುವಂತ ಚರ್ಚೆಗಳು, ಅದೇ ರೀತಿಯಾಗಿ ಆಪ್ತರಿಂದ ಸತೀಶ್ ಜಾರಕಿಹೊಳಿ ಹೊರಗೆ ಬಿದ್ದಿದ್ದಾರೆ ಅನ್ನೋ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಹೆಸರನ್ನ ಕೆಪಿಸಿಸಿಗೆ ರೆಫರ್ ಮಾಡ್ತಾ ಇಲ್ಲ. ಒಂದು ಡಿ ಕೆ ಹರಿಪ್ರಸಾದ್ ಅಥವಾ ಅಲ್ಲ ಅಥವಾ ಪರಮೇಶ್ವರ್ ಹಾಗೆ ಎಸ್.ಸಿ. ಮಹದೇವಪ್ಪರ ಹೆಸರನ್ನ ಪುಷ್ ಮಾಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ. ಅದ್ರ ನಡುವೆನೇ ಈಗ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ವೈರತ್ವ ಇತ್ತು. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರ ಸಂಬಂಧ ಸುಧಾರಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಇದ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅವರನ್ನ ಅಂದ್ರೆ ಹಂಗಾಮಿ ಸಿಎಂ ಅವರನ್ನ ಭೇಟಿಯಾಗದೆ ಭಾವಿ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋ ಚರ್ಚೆಗಳಿಗೆ ಆರಂಭವಾಗಿದೆ. ಇಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲದು ಕೂಡ ಅವ್ರು ಬಂದಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅದ್ರ ಜೊತೆಗೆ ಇಲ್ಲಿ ಒಂದು ಸಚಿವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಪಡಿಬೇಕು ಅನ್ನೋಂತ ಹಂಬಲ ಅವರಿಗಿದೆ. ಯಾಕಂತ ಹೇಳಿದ್ರೆ ಅಧಿಕಾರದಲ್ಲಿದ್ದಾಗ ಕ್ಯಾಬಿನೆಟ್ ಅಲ್ಲೂ ಕೂಡ ಇರಬಹುದು, ಅದೇ ರೀತಿಯಾಗಿ ಪಕ್ಷದಲ್ಲೂ ಕೂಡ ಹಿಡಿತ ಸಾಧಿಸಬಹುದು, ಸರ್ಕಾರದಲ್ಲಿ ಕೂಡ ಹಿಡಿತ ಸಾಧಿಸಬಹುದು. ಈ ಚಿಂತನೆ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಇದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅಂದ್ರೆ ಕೆಪಿಸಿಸಿ ಮತ್ತೆ ಇಲ್ಲಿ ಎರಡೂ ಹುದ್ದೆಗಳನ್ನ ನಿಭಾಯಿಸಲಿಕ್ಕೆ ಆಸಕ್ತಿ ಇರೋದನ್ನು ಕೂಡ ಗಮನಿಸಿಕೊಂಡಿದ್ದಾರೆ. ಅದು ಹೈಕಮಾಂಡ್ ಮುಂದೆ ಕೂಡ ಮಾತಾಡೋದಾಗ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಏನ್ ಸಹಮತ ಕೊಡ್ತಾರಾ ಅಥವಾ ಸಚಿವ ಸ್ಥಾನ ಮಾತ್ರ ಇರ್ಲಿ, ಕೆಪಿಸಿಸಿ ಬೇಡ ಅಂತೇಳಿ ಹೇಳ್ತಾರ ಅನ್ನೋದು ಇಲ್ಲಿ ಕುತೂಹಲದ ವಿಚಾರ. ಒಟ್ಟಾರಾಗಿ ಇಬ್ಬರ ನಾಯಕರ ಚರ್ಚೆ ಅಂತೂ ದೊಡ್ಡ ಮಟ್ಟಿಗೆ ಈಗ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಧ್ರುವೀಕರಣ ಆಗ್ತಿರೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸುರ್ಜೇವಾಲಾ ಇಬ್ರು ಕೂಡ ಬಂದಿದ್ದಾರೆ. ಮೊನ್ನೆ ಅಷ್ಟೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ದಿನ ಬಂದಿದ್ರು, ಮತ್ತೆ ವಾಪಸ್ ತೆರಳಿದ್ರು. ಈಗ ಮತ್ತೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಇಬ್ರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಂಜೆಯ ಶಾಸಕಾಂಗ ಸಭೆಯಲ್ಲಿ ಈ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಬ್ರು ಕೂಡ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.
ತುಂಬಾ ಎಚ್ಚರಿಕೆಯ ಹೆಜ್ಜೆಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ಇಡ್ತಾ ಇದೆ. ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಇಬ್ರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸಂಜೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಬ್ರು ಕೂಡ ಭಾಗಿಯಾಗ್ತಾ ಇದ್ದಾರೆ ವೀಕ್ಷಕರಾಗಿ. ಇನ್ನು ಈಗಾಗಲೇ ಡಿಕೆಶಿ ಸಿಎಂ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತಿನ ಸಿಎಲ್ಪಿ ಮೀಟಿಂಗ್ ಒನ್ ಲೈನ್ ಅಜೆಂಡಾ ಅಷ್ಟೇ ಅಂತ ಬೆಂಗಳೂರಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಅಂತ ಈಗ ಆಲ್ರೆಡಿ ಅನೌನ್ಸ್ ಮಾಡಿರೋದಾಗಿದೆ. ಇವತ್ತಿನ ಸಿಎಲ್ಪಿ ಮೀಟಿಂಗ್ ಏನಿದ್ರು ಒನ್ ಲೈನ್ ಅಜೆಂಡಾ ಅಷ್ಟೇ ಅಂತ ಬೆಂಗಳೂರಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ನಿಶ್ಚಿತ ಆಗಿದೆ. ಈ ಹಿನ್ನೆಲೆ ರಾಜ್ಯಪಾಲರ ಭೇಟಿ ಮಾಡಿ ಚರ್ಚೆನೂ ಕೂಡ ಮಾಡಿದ್ದಾರೆ. ಇದೆಲ್ಲ ವಿಚಾರಗಳ ಬಗ್ಗೆ ಶಾಸಕ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲ ಏನ್ ಮಾಡ್ಕೊಂಡು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟು. ಬೇರೆಯವ್ರದ್ದು ಡಿಮಾಂಡ್ ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾರಿಗೆ ಯಾವ ಹುದ್ದೆ ಕೊಡ್ಬೇಕು, ಯಾವ ಸ್ಥಳ ಕೊಡ್ಬೇಕು ಅಂತ. ಅದಕ್ಕೆ ಕೆಲಸ ಬದಲಾಗಿರ್ಬೇಕು ಅಷ್ಟೇ. ಇದೇ ಮಾಡ್ಬೇಕನ್ನೋದು ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವ್ದು ಸೂಕ್ತ ಕರ್ನಾಟಕಕ್ಕೆ ನಮ್ಮ ಪಕ್ಷಕ್ಕೆ ಅದನ್ನು ನಿರ್ಧಾರ ಮಾಡ್ತಾರೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗ್ಬೇಕಲ್ಲ. ಒಂದಾದ್ಮೇಲೆ 2, 3 ಈಗ ಇನ್ನೂ ಒಂದೇದಾಗಿಲ್ಲ. ಇದೇ ಆಯ್ತಲ್ಲ, ಇನ್ನು ಒಂದೇದಾಗ್ಲಿದು. ಇಲ್ಲ ಏನ್ ಮಾಡ್ಕೊಂಡು ನಮ್ಮ ಪಕ್ಷ ತೀರ್ಮಾನ ಮಾಡ್ಬೇಕಷ್ಟು. ಬೇರೆಯವ್ರದ್ದು ಡಿಮಾಂಡ್ ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾರಿಗೆ ಯಾವ ಹುದ್ದೆ ಕೊಡ್ಬೇಕು, ಯಾವ ಸ್ಥಳ ಕೊಡ್ಬೇಕು ಅಂತ. ಅದಕ್ಕೆ ಕೆಲಸ ಬದಲಾಗಿರ್ಬೇಕು ಅಷ್ಟೇ. ಇದೇ ಮಾಡ್ಬೇಕನ್ನೋದು ಮಾಡಬಾರ್ದು ಎರಡೂ ಇದ್ದಾರೆ. ಅಂತಿಮವಾಗಿ ಯಾವ್ದು ಸೂಕ್ತ ಕರ್ನಾಟಕಕ್ಕೆ ನಮ್ಮ ಪಕ್ಷಕ್ಕೆ ಅದನ್ನು ನಿರ್ಧಾರ ಮಾಡ್ತಾರೆ. ಫಸ್ಟ್ ಒಂದೊಂದು ಕ್ಲಿಯರ್ ಆಗ್ಬೇಕಲ್ಲ. ಒಂದಾದ್ಮೇಲೆ 2, 3 ಈಗ ಇನ್ನೂ ಒಂದೇದಾಗಿಲ್ಲ. ಇದೇ ಆಯ್ತಲ್ಲ, ಇನ್ನು ಒಂದೇದಾಗ್ಲಿ.